ಸರ್ ಅದು ಪೇಪರ್ ಗಣೇಶ ಅಂದರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅದು ವೈಟ್ ಬರುತ್ತೆ, ಪಿ ಒ ವೈಟ್ ಬರುತ್ತೆ. ಪಿ ಒ ಪಿ ಗಣೇಶನೇ ಬೇರೆ, ಪೇಪರ್ ಸ್ಪೇಸ್ ಗಣೇಶನೇ ಬೇರೆ. ಅದನ್ನು ಮಾತ್ರ ಯೂಸ್ ಮಾಡಿ ಮಾಡುವಂಥದ್ದು. ಒಳಗಡೆ ಕಡ್ಡಿ ಎಲ್ಲ ಇರುತ್ತೆ, ಅದು ಏನು ಸಮಸ್ಯೆ ಆಗಲ್ಲ. ನೀವು ಗಣೇಶ ಇಡ್ಬೋದು. ಗಣೇಶ ಬೇಕಾದ್ರೆ ನೀರಲ್ಲಿ ಬಿಟ್ಟರೆ ಅದು ಫುಲ್ಲು ತಗೋಗ್ಬಿಡುತ್ತೆ. ಒಂದು ಗಣೇಶ ಹೇಗಿರುತ್ತೋ ಸೇಮು ಪೇಪರ್ ಸ್ಪೇಸ್ ಗಣೇಶನೂ ಅದೇ ಥರನೇ ಇರುತ್ತೆ. ಏನಂದರೆ ಜನಕ್ಕೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೊಡೋದಕ್ಕೆ ರೆಡಿ ಇದ್ದೀವಿ. ಅದೇ ಥರ ಜನ ಸ್ಪಂದಿಸ್ತಿದ್ದಾರೆ. ನಾವು ಅದೇ ಥರ ನಾವು ಫೋಟೋ ಕೊಟ್ಟರೆ ಸಾಕು. ಅವ್ರು ಯಾವ ಥರ ಕೇಳಿದ್ರು ಎಷ್ಟು ಅಡಿ ಬೇಕೋ ಅದೇ ಥರ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಅವರು ಖುಷಿ ಬೀಳ್ತಿದ್ದಾರೆ, ಅಣ್ಣ ನಮ್ಗೆ ಬೇಕಾದ ಗಣೇಶ ಮಾಡ್ಕೊಡ್ತಿದ್ದೀರಾ ಅಂತ ಅವರು ಖುಷಿ ಬೀಳ್ತಿದ್ದಾರೆ. ನಾವು ಮಣ್ಣಲ್ಲಿ ಮಾಡ್ತಿರೋದಕ್ಕೆ ನಮಗೂ ಖುಷಿ ಆಗ್ತದೆ. ನಮ್ಮ ತಾತನವ್ರು ಮಾಡ್ಕೊಂಬತ್ತಾ ಇದ್ರು, ಆಮೇಲೆ ನಮ್ಮ ತಂದೆಯವ್ರು ಮಾಡಿದ್ರು. ನಮ್ಮ ತಂದೆಯವರು ಹೋದ್ಮೇಲೆ ನಾವ್ ಮಾಡ್ಕೊಂಬತ್ತಾ ಇದ್ರೆ, ನಮ್ಮಿಂದ ನಮ್ಮ ಮಕ್ಳು ಮಾಡ್ಕೊಂಬತ್ತಾ ಇದ್ರು. ಅವತ್ತಿಂದ ನಾವು ಮಣ್ ಗಣೇಶನೇ ಕೆರೆ ತಗೊಂಬಂದು ಒಂದು 5 ತರ ಮಣ್ ತಗೊಂಬಂದು ಮಿಷಿನಲ್ಲಿ ಅದೇ ಮಾಡಿ ನಾರ ಹಾಕಿ ನೀಟಾಗಿ ಅವತ್ತಿಂದ ಮಾಡ್ಕೊಂಬರ್ತಾ ಇದ್ದೀರಿ. ಸರ್ಕಾರದವರು ಕಲಾವಿದರಿಗೆ ಪ್ರೋತ್ಸಾಹನೇ ಇಲ್ಲ. ಇದ್ ಕಡೆ ನೋಡ್ತಾ ಇಲ್ಲ, ಒಂದು ಜಾಗ ಆಗ್ಲಿ ನಮ್ಗ ಇಲ್ಲ. ಯಾಕಂದ್ರೆ ಅವತ್ತಿಂದ ಬಾಡಿಗೆ ಕಟ್ಕೊಂಬರ್ತಾ ಇದ್ದೀರಿ. ದಯವಿಟ್ಟು ಮುಂದೆ ಸರ್ಕಾರದವ್ರು ಒಂದು ನಮ್ಗ ನಿವೇಶನ ಆಗ್ಲಿ, ಒಂದು ಜಾಗ ಸರ್ಕಾರದಿಂದ ಒಂದು ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಮತ್ತೆ ನಾವು ಅವತ್ತಿಂದ ನಾವು ನಮ್ಮ ಮಕ್ಕಳನ್ನ ಇಲ್ಲೂ ಕಳ್ಸಿದ್ರೆ ಇಲ್ಲೇ ಮಾಡ್ತಾ ಇದ್ರಿ. ಅವರು ವಿದ್ಯಾಭ್ಯಾಸ ಮಾಡೋರೆ, ಗ್ರಾಜುಯೇಟ್ಗಳಾಗಿ ಇಲ್ಲಿ ಹೋಗಿದ್ರೆ ನಮ್ಮ ಕಲಾವಿದರದ್ದೇ ಮಾಡ್ಬೇಕು, ನಿಮ್ ಕೆಲಸ ನಾವು ಮಾಡ್ತಾ ಇದೀವಿ ಅಂತ ಅವರು ಇಲ್ಲೇ ಮಾಡ್ಕೊಂಡವ್ರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕಲಾವಿದ್ರ ಮಾಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಪೇಪರ್ ಗಣೇಶ ಅಂತ ಹೇಳ್ತಾವ್ರೆ. ಪೇಪರ್ ಗಣೇಶ ಬಂದು ಗೆಣಸುಗಡ್ಡೆ ಪೇಪರ್ ಅಲ್ಲಿ ಮಾಡೋದು, ಅದಂತದ್ದು ಪ್ರಯೋಗಾಲಯಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಇದು ಸಕ್ಸಸ್ ಆಗಿ ಬಂದಿದೆ. ಇವಾಗ ಏನು ಅಂತ ಇದಿಲ್ಲ. ಒಂದ್ 10-15 ವರ್ಷದಿಂದ ಎಲ್ಲಾ ಕಡೆ ಪೇಪರ್ ಮಾಡ್ತಾವ್ರೆ, ಮಣ್ಣು ಮಾಡ್ತಾವ್ರೆ. ಏನಂದ್ರೆ ಪಿ ಒ ಪಿ ಕರಗಲ್ಲ, ಅದು ಒಂಥರ ಸಿಮೆಂಟ್ ಇದ್ದಾಗೆ. ಅದು ಮಾಡಬಾರ್ದು ಅಂತ ಅವತ್ತಿಂದ ನಾವು ಸಾಧನೆ ಮಾಡ್ಕೊಂಡೇ ಬಂದಿದ್ರು. ಇವತ್ತು ಹೇಳ್ತಾ ಇದ್ರೆ ಅವತ್ತಿಂದ ಹೇಳ್ತಾ ಇದ್ವಿ ನಾವು. ಕೆಲವರೆಲ್ಲ ಮಾಡ್ತಾ ಇದಾರೆ. ಸರ್ಕಾರದವರು ಅದ್ರ ಬಗ್ಗೆ ಕ್ರಮ ತಗೊಬೇಕಷ್ಟೇ. ನಾವ್ ಹೇಳಿ ಸಾಕಾಯ್ತು, ಕ್ರಮ ತಗೊಳ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಈಗ ಬೇರೆ ಕಡೆ ಅಂದ್ರೆ ನಿಮ್ಗೆ ನಾರ್ಮಲ್ ಗಣೇಶ ಸಿಗುತ್ತೆ. ನಾರ್ಮಲ್ ಗಣೇಶ ಎಲ್ಲಾರು ಮಾಡ್ತಾರೆ. ಏನಂದ್ರೆ ನಾವು ಈ ಸಲ ಮುಂಬೈ ಸ್ಟೈಲ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ. ಮುಂಬೈ ಸ್ಟೈಲ್ ಅಲ್ಲಿ ಒಂದು 18 ಅಡಿ 20 ಅಡಿವರೆಗೂ ಮಾಡ್ಬೋದು. ಪೇಪರ್ ಸ್ಮೆಷಲ್ ಮಾಡ್ಬೋದು, ಕ್ಲೇ ಅಲ್ಲಿ ಮಾಡ್ಬೋದು. ಅದೇನಂದ್ರೆ ಅದು ಸ್ವಲ್ಪ ಜನಕ್ಕೆ ಕೆಲಸ ಬರಲ್ಲ. ಅದು ನಾವು ಬೇರೆಯವರು ಪಿ ಒ ಪಿ ಗಣೇಶ ಅಂದ್ಬಿಟ್ಟು ಪೇಪರ್ ಗಣೇಶ ಅಂದ್ಬಿಟ್ಟು ಪಿ ಒ ಪಿ ಅಂತ ಹೇಳ್ತಿದ್ದಾರೆ. ಅದನ್ನ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಜನ ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ತಿಳ್ಕೊಬೇಕು, ಪೇಪರ್ ಗಣೇಶ ಹೆಂಗಿರುತ್ತೆ, ಪಿ ಒ ಪಿ ಹೆಂಗಿರುತ್ತೆ ಅಂತ. ಅದನ್ನ ನೋಡ್ಕೊಂಡು ನೀವು ವ್ಯಾಪಾರ ಮಾಡ್ರಿ. ಯಾಕಂದ್ರೆ ಮೋಸ ಮಾಡೋ ಜಾಸ್ತಿ ಜನ ಇರ್ತಾರೆ. ಅದರಿಂದ ನಾವು ಪೇಪರ್ ಸ್ಮೆಷಲ್ ಮಾಡ್ತೀವಿ, ಕ್ಲೇ ಅಲ್ಲಿ ಮಾಡ್ತೀವಿ. ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಯಾವ ತರ ಮೆಚ್ಚುಗೆ ಇದೆ, ಫೋಟೋ ಕೊಟ್ರೆ ಸಾಕು. ಎಷ್ಟಡಿ ಬೇಕು ಅಂದ್ರೆ ನೀವು ಫೋಟೋ ಕೊಟ್ರೆ ಅದೇ ತರ ನಾವು ಮಾಡ್ಕೊಡಕ್ಕೆ ನಾವು ರೆಡಿ ಇದೀವಿ. ನಮ್ಮಲ್ಲಿ ಸುಮಾರು 150ರಿಂದ 200 ವೆರೈಟಿ ಇರುತ್ತೆ. ಒಂದೊಂದು ಗಣೇಶ ಒಂದೊಂದು ತರ ಇರುತ್ತೆ. ನೀವು ಫೋಟೋ ಯಾವ ತರ ಕೊಟ್ರೆ ಆ ತರ ಮಾಡಕ್ ನಾವು ರೆಡಿ ಇದೀವಿ. ಡಿಮ್ಯಾಂಡ್ ನಮ್ಮಲ್ಲಿ ಜಾಸ್ತಿನೇ ಇರುತ್ತೆ. ಪಿ ಒ ಪಿ ಗಣೇಶ ಬೇಡ ಅಂತ ಹೇಳಿ ಕಸ್ಟಮರೇ ಬೇಡ ಅಂತಿದ್ದಾರೆ. ನಮ್ಗೆ ಪಿ ಒ ಪಿ ಗಣೇಶ ಬೇಡ, ಕ್ಲೇ ಅಲ್ಲಿ ನಮ್ ಮಾಡ್ಕೊಡಿ ಅಂತ ಜನ ಕೇಳ್ತಿದ್ದಾರೆ. ನಾವು ಅದೇ ತರ ಕೇಳ್ತಾರೆ. ನಾವು ಖುಷಿಯಿಂದ ನಾವು ಮಾಡ್ಕೊಡ್ತಾ ಇದೀವಿ. ನಿಮ್ಗೆ ಯಾವ ತರ ಬೇಕು, ಕ್ಲೇ ಅಲ್ಲೇ ಬೇಕಾ, ಪೇಪರ್ ಅಲ್ಲಿ ಬೇಕಾ, ನಾವು ಮಾಡ್ಕೊಡಕ್ ರೆಡಿ ಇದೀವಿ. ನಮ್ದು ಈಗ ಮುಂಬೈ ಸ್ಟೈಲ್ ಮಾಡ್ತಾ ಇದೀವಲ್ಲ, ತಮಿಳ್ನಾಡು, ಆಂಧ್ರ ಇರ್ಬೋದು, ನಮ್ಮ ಬೇರೆ ರಾಜ್ಯಗಳಿಂದ ಬಂದು ನಮ್ ಗಣೇಶಗಳು ಇಲ್ಲಿ ನಮ್ ಕರ್ನಾಟಕದಲ್ಲಿ ಬಂದು ತಗೊಂತಿದ್ದಾರೆ. ಅದು ನಮ್ಗೆ ಬಹಳ ಖುಷಿ ಆಗ್ತಿದೆ. ನಮ್ಗೆ ಈ ಕೆಲಸ ಮಾಡಿದ್ರೆ ನಮ್ಗೆ ಬಹಳ ಖುಷಿ ಇದೆ ನಮ್ಗೆ. ಸರ್, ಅದು ಪೇಪರ್ ಗಣೇಶ ಅಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅದು ವೈಟ್ ಬರುತ್ತೆ.